ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಪವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗಂತೂ ಈ ಹಬ್ಬ ಅಂದ್ರೆ ತುಂಬಾ ಇಷ್ಟ. ನಿಮಗೂ ಕೂಡ ಇಷ್ಟ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಗೈಸ್. ದೆನ್ ಬ್ಲಾಗ್ ನೋಡ್ಕೊ ಬನ್ನಿ. ಓಕೆ ಬಾಯ್. ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್ ಗೈಸ್ ನಾ ಬ್ಲಾಗ್ ಮಾಡಿದೆ. ಎಸ್, ಇವತ್ತು ಊರಿಗೆ ಬಂದಿದ್ದೀನಿ. ಸೊ ಇಲ್ಲಿ ನಾವು ದೇವ್ರಿಗೆ ಕೂರಿಸ್ತೀವಿ. ಈ ತರ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಐಟಮ್ಸ್ ದೇವ್ರಿಂದು ಎಲ್ಲದೂ ಇದೆ. ನಮ್ಮ ಅಜ್ಜಿ ಟಿವಿ ನೋಡ್ತಾ ಇದ್ದಾರೆ. ಸೊ ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾರೆ ಗೈಸ್, ತೋರಿಸ್ತೀನಿ ನೋಡಿ. ಇಲ್ಲಿ ಅಮ್ಮ ಏನ್ ಅನ್ಸ್ತಿದೆ? ಏನ್ ಸದ್ಯಕ್ಕೆ ಏನ್ ಅನ್ಸ್ತಾ ಇಲ್ಲ. ಈಗ ಹೋಳಿಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಅಷ್ಟೇ. ಅವ್ರದ್ದು ನಮ್ಮ ಅತ್ತೆ ಬಂದಿದ್ದಾರೆ. ಹಾಯ್ ಮಾಡಿ ಅತ್ತೆ. ಇದನ್ನ ಮಾಡ್ತಾ ಇದ್ದೀನಿ. ಸೊ ಈಗ 3 ಕಂಪ್ಲೀಟ್ ಮಾಡಿದ್ದೀನಿ. ಇದು ಫುಲ್ ಮಾಡಬೇಕು. ಆಮೇಲೆ ಎಲ್ಲ ಡೆಕೋರೇಷನ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳಿ ಶೂಟ್ ಮಾಡ್ತೀನಿ. ಓಕೆ ಬಾಯ್. ನಮ್ಮ ಅಜ್ಜಿ ಒಂದ್ಸಲ ಹಾಯ್ ಮಾಡಿಸ್ಬಿಡ್ತೀನಿ ಗೈಸ್. ನೋಡಿ, ಹಾಯ್ ಮಾಡು. ಓಕೆ, ಸೀ ಯು ಲೇಟರ್. ಬಾಯ್ ಗೈಸ್. ನಿನ್ನೆ ಡೆಕೋರೇಷನ್ ಈ ತರ ಕಾಣ್ತಿದೆ. ಇಲ್ಲಿ ಟೇಬಲ್ ಬರುತ್ತೆ ಇಷ್ಟು, ಸೊ ಇದು ಕಾಣಲ್ಲ. ಸೊ ಇಲ್ಲೊಂದು ಹೂವಿನ ಹಾರ ಬರಬೇಕು. ಅದಾದ ತಕ್ಷಣ ಕಂಪ್ಲೀಟೆಡ್. ಇದೆಲ್ಲ ಇಡಬೇಕು. ಇವಾಗ ಸಾರಿ. ಎಸ್ ಗೈಸ್, ನಾನು ಇದೇ ಬ್ಯಾಂಗ್ಳೂರಿಂದ ತಂದಿದ್ದು. ಈಗ ಉಡ್ಸಕ್ಕಂತ ತೆಗ್ದೆ. ಇದು ಇನ್ನೊಂದು ಸಾರಿ. ಇಲ್ಲಿ ಮಧ್ಯ ಪ್ರಿಂಟ್ ಬರುತ್ತೆ, ಚೆನ್ನಾಗಿದೆ ಇದೂ. ಇವಾಗ ಉಡ್ಸಕ್ಕೆ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು 7:40 ಆಗಿದೆ. ಸೊ ವೆಲ್ಡು. ಇದೊಂದು ಅರ್ಧಂಬರ್ಧ ಆಯಿತು. ಇಲ್ಲೊಂದು ಹಾರ ಹೀಗೆ ಬರಬೇಕು. ಚೆನ್ನಾಗಿ ಕಾಣ್ತಿದೆ. ಹಾಂ ಬಿಡು. ಬಿಡ್ರಿ. ದೇವ್ರ ಮುಖ ನೋಡಿ ಗೈಸ್, ಪಳಪಳ ಅಂತ ಹೊಳಿತಿದೆ. ಈಗ ದೇವ್ರಿಗೆ ಮೇಕಪ್ ಮಾಡಬೇಕು. ಸ್ವಲ್ಪ ಲಿಪ್ಸ್ಟಿಕ್ ಹಚ್ತೀನಿ ದೇವರಿಗೆ. ಲಿಪ್ಸ್ಟಿಕ್ ಒಂದು ಹಾಕಿಲ್ಲ ಅವರು, ಅದೊಂದು ಹಚ್ತೀನಿ. ಎದ್ದು ಸ್ನಾನ ಮಾಡಿ ಹಾಲು ಅವಾಗೇ ಇದ್ವಿ. ಸೊ ಮೆಹಂದಿ ಎಲ್ಲ ಹಾಕೊಂಡೆ ಗೈಸ್. ನಿನ್ನೆ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇಷ್ಟೇ ಸಿಂಪಲ್ ಅಸ್ಥೆಟಿಕ್ ಆಗಿ ಎಲ್ಲರಿಗೂ ಇದೇ ಥರ ಹಾಕಿದ್ದೀನಿ. ಹಾಂ ಆಯಿತಾ. ಇವಾಗ ಇದೆಲ್ಲ ಭಾಳ ಕೊಂಬೆ ಎಲ್ಲ ಇದೆ. ಈಗೆಲ್ಲ ಪ್ರಿಪೇರ್ ಮಾಡ್ತಿದ್ವಿ. ನಮ್ಮಮ್ಮ ಬಂದರು ಬೈತಾರೆ. ಇವಾಗ ಸೀರೆ ಎಲ್ಲ ಜೋಡಿಸ್ತೀವಿ ಇವಾಗ. ಓಕೆ ಗಾಯ್ಸ್, ಯು ಲೇಟರ್. ಬಾಯ್. ಎಸ್, ರಂಗೋಲಿ ನೋಡಿ ಚೆನ್ನಾಗಿ ಕಾಣ್ತಿದೆ. ನೀ ಅಮ್ಮ ಬಿಡಿಸಿದ್ದಲ್ಲ ಆಯಿತಾ, ನಮ್ಮ ಅತ್ತೆ ಬಿಡಿಸಿದ್ದು. ನಿಂತ್ಕೊಂಡು ನಮ್ಮಮ್ಮಂಗೆ ಕ್ರೆಡಿಟ್ ಇಲ್ಲ, ನಮ್ಮ ಅತ್ತೆ ಬಿಡಿಸಿರೋದು. ನೀ ಬಂದಲ್ಲಿ ಪೋಸ್ ಕೊಡ್ತಿದ್ಯಲ್ಲಮ್ಮ. ನಾವು ಈ ಥರ ಡೆಕೋರೇಟ್ ಮಾಡಿದ್ದೀವಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಹೀಗೆ ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಮನೇಲೂ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಆರ್ಟಿಫಿಷಿಯಲ್ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲಮ್ಮ. ಹಾಂ, ನಾವಿನ್ನೂ ರೆಡಿ ಆಗಿಲ್ಲ. ಇವಾಗ 11:20 ಆಗಿದೆ. ಬಟ್ ನಮ್ಮ ಮನೇಲಿ ಇನ್ನೂ ಪೂಜೆ ಆಗಿಲ್ಲ. 12 ಮೇಲ್ ಮಾಡಬೇಕಂತೆ, ಅದಕ್ಕೆ ವೇಟಿಂಗ್. ಕಲರ್ ನೋಡಿ ಹೇಗೆ ಬಂದಿದೆ. ಓಕೆ, ಸಿ ಯು ಲೇಟರ್. ರೆಡಿ ಆದ್ಮೇಲೆ ಸಿಗ್ತೀವಿ. ಬಾಯ್ ಮಾಡ್ತಿದ್ದೀನಿ ಅತ್ತೆ. 1 o'clock ಎಲ್ಲ ರೆಡಿ ಆಗಿದೆ. ಸೊ ಬಂದವರಿಗೆ ನಮ್ಮಮ್ಮ ಬೌಲ್ ಕೊಡ್ತಾ ಇದ್ದಾರೆ. ಸೊ ಈ ಥರ ವ್ರ್ಯಾಪ್ ಮಾಡಿದ್ದೀನಿ. ಇನ್ನೂ ನಮ್ಮಮ್ಮಂದು ಅಡುಗೆ ಆಗಿಲ್ಲ. ಇವಾಗ ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಮಾಡ್ತಾ ಇದ್ದಾರೆ, ಮಡಿಯಿಂದ ಮಾಡ್ತಿದ್ದಾರೆ. ಇವಾಗ ಇಲ್ಲೆಲ್ಲ ಮೆಸ್ ಆಗಿದೆ. ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಅತ್ತೆನೂ ಹೆಲ್ಪ್ ಮಾಡ್ತಿದ್ದಾರೆ ಅಡುಗೆಗೆ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಿಗಂದೂರು ಚೌಡೇಶ್ವರಿ ಫಿಲ್ಮ್ ನಡೀತಾ ಇದೆ. ನಮ್ಮ ಚಾಂಪ್ ಏನು ಮಾಡ್ತಿದ್ದೆ ಅಂತ ತೋರಿಸ್ತೀನಿ. ರಂಗೋಲಿ ನೋಡಿ. ವಾವ್. ಹಾಯ್ ಚಾಂಪ್. ಹಲೋ. ಹಾಯ್. ಸೆಕೆಂಡ್ ಚಂಪು. ರಿಜೆಕ್ಟ್, ಡೈರೆಕ್ಟ್ ರಿಜೆಕ್ಟ್. ಅವನು ಎದ್ದೇಳಿಲಿ ನೋಡಿಲಿ. ಬೇಡಪ್ಪ, ಮತ್ತೆ ಅಲ್ಲೋಗೋಣ ಇಲ್ಲೋಗೋಣ ಅಂತ ಅವನಿಗೋಸ್ಕರ ಇಲ್ಲಿ
ಇದ್ರೂ ಒಳಗಡೆ ಅವ್ನು ಕುತ್ಕೊಳಲ್ಲ, ಹೊರಗಡೆನೆ ಕುತ್ಕೋಬೇಕು ಅವ್ನು. ಹಾಯ್ ಮಾಡಿ ಚಾಂಪ್, ಚಾಂಪ್, ಚಂಪು. ಇಷ್ಟು ಇದು ಮಾಡಿದ್ರು ನೋಡಲ್ಲ. ಓ ಐ ಆಮ್ ರೆಡಿ. ನಮ್ಮ ಅಮ್ಮನ ಸಾರಿ ಹುಟ್ಟಿದ್ದೀನಿ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಹೇಗೆ ಕಾಣ್ತಿದೆ ಗೈಸ್? ರೂಮ್ ಫುಲ್ ಮೆಸ್ ಆಗಿದೆ. ಐ ನೋ. ಐ ವಿಲ್ ಶೋ ಯು ಇನ್ ಫ್ರಂಟ್ ಕ್ಯಾಮ್ರಾ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಸಿಂಪಲ್ ಆಗಿ ಬೇಸಿಕ್ ಮೇಕಪ್ ಮಾಡಿದ್ದೀನಿ. ಎಸ್, ಪೂಜೆ ನಡೀತಿದೆ. ವಿಲ್ಕೋ ಸ್ಮೈಲ್ ಮಾಡು. ಮತ್ತೆ ಪಾಪ ಒಂಚೂರು ಬರ್ತಿತ್ತಂತ. ನೋಡಿ ತಿನ್ನಕ್ ಹೋಗ್ಬಿಟ್ಟಿದ್ದಾರೆ. ಎಡೆ ಆಗದೆ ಹಾಕೋ ಅಕ್ಷತೆ ಆರತಿ ಮಾಡ್ಬಿಟ್ಟು ಕಟ್ಬೇಕಿತ್ತು. ನೋಡ್ರಿ ಪೂಜೆ ಆದ್ಮೇಲೆ ಬಂದಿದೆ. ಪಪ್ಪ ಬೇಡ್ಕೊಳ್ರಿ. ಸರಿ ಪಪ್ಪ, ಇಷ್ಟೆಲ್ಲ ಮುಗಿಸ್ಬಿಟ್ರೆ ಏನ್ ಬೇಕು ಕೇಳ್ರಿ. ಕೇಳ್ರಿ. ಸರಿ, ಇನ್ನೊಂದ್ಸಲ. ನಮ್ಮ ಅಜ್ಜಿ ನೋಡು, ಇದೇನ್ ಮದ್ವೆ ಮಾಡ್ತಿದೀಯಾ? ಆಯ್ತಾ ಜ್ಯೋತಿ? ಸರಿ ಬೆಳಕಮ್ಮ. ಹಾ, ಇವ್ರು ನಿಂತ್ಕೊಳೋದೇ ಅಪರೂಪ ಫೋಟೋಕ್ಕೆ. ನನ್ಗೆ ಉಡಿ ಅಷ್ಟೇ ಕೊಡು. ಮೆಹಂದಿ ತೋರ್ಸು. ಮೆಹಂದಿ ಕುತ್ಕೋ ಪಪ್ಪ. ನಮ್ಮ ಪಪ್ಪಂಗೆ ಅರ್ಜೆಂಟ್ ಅಂಗಡಿಗೆ ಹೋಗಕ್ಕೆ. ನಮ್ಮ ಅಜ್ಜಿ ನೋಡ್ರಿ, ನಮ್ಮ ಯೂಟ್ಯೂಬ್ ಬರ್ತಿದ್ದಾಳೆ ಬೈಲಿ. ನಮ್ಮ ಆಯಿ ಜೋರ್ ಅಂತ ಗೊತ್ತಾಗ್ತಿತ್ತು. ಆಯಿದು ಪಪ್ಪಂದು ತೆಗಿ ಫೋಟೋ ಪಪ್ಪ. ಕೈ ಮುಗಿರಿ ಇಬ್ರು ನವ ಜೋಡಿಗಳು. ಇದು ಬಾಳಿಲಿಟ್ಟೆ ನಾನು ಸಂಬಳ ಜಾಸ್ತಿ ಸಂಬಳದ್ದೇ ಯೋಚನೆ. ಮೊಮ್ಮಕ್ಕಳು ಮದ್ವೆ ಯೋಚನೆ. ಅದೇ ದೀರ್ಘಾಶ್ರಮ ಅದೇನೆ ಕಡೆಗೆ ಸಂಬಳ. ನನ್ ಮಕ್ಳಿಗೆ ಒಳ್ಳೆ ಮದ್ವೆ ಮಾಡೋ ಯಾವ ಯೋಚನೆ ನನ್ ಮಕ್ಳಿಗೆ. ಅಯ್ಯೋ, ಈಗ ಹೇಳಿದಾಗ ನಾವು ಮಾಡ್ಬೇಡ. ಅತ್ತೆ ನೀವೇನ್ ನಂಗೆ ಬ್ಲೆಸ್ಸಿಂಗ್ ಮಾಡ್ತೀರಾ? ಚೆನ್ನಾಗಿ ಓದು, ಚೆನ್ನಾಗಿ ಒಳ್ಳೆ ಕೆಲಸ ಮಾಡು, ಚೆನ್ನಾಗಿ ಸಂಪಾದನೆ ಮಾಡು. ಸೆಟ್ಲ್ ಮಾಡ್ಕೊ, ಲೈಫ್ ಸೆಟ್ಲ್ ಮಾಡ್ಕೊ. ಚೆನ್ನಾಗಿ ಕಾಣ್ತಿದೆ ಅಲ್ಲ ಗೌರಿ ಇವತ್ತು? ಮಾರ್ಚಿಲ್ಲ. ಈಗ ಊಟ ಮಾಡುವ ಸಮಯ. ಬಾ, ಈಗ ಕುತ್ಕೋ. ವಿಡಿಯೋ ಮಾಡ್ತಿದ್ದೀನಿ. ಹಾಯ್ ಮಾಡು. ಹಾಯ್ ಹೇಳ್ಬೇಕಂತ ಕರ್ದೆ ನೀವ್ ಬರ್ಲೇ ಇಲ್ಲ. ಹೇಳೋ. ಹಾಗೆ ಮಕ್ಳಿಗೆ ಸುಮಾರು ಮಾಡ ನೋಡ್ಬೇಕು. ಹಾ, ನೀನು ಮಾಡ. ನನ್ಗೆ ಒಡವೆ ನಿದ್ದು ಯಾವಾಗ ಮಾಡಲ್ಲ. ನೀ ಸಣ್ಣ ಸಾಗಿ ದೊಡ್ಡರು. ನನಗ್ ಮಾಡು. 4-5 ವರ್ಷ ಆಯ್ತು. ನಂಗೆ 25 ವರ್ಷ. ಅವ್ರು ಲೇಟ್ ಮಾಡ್ತಿದಾರೆ. ಮಾಡು ನಂಗೆ. ಸರಿ ಟೈಮ್. ಇನ್ನು ಒಂದು ಕೆಲ್ಸಕ್ಕೆ ಹೋಗಾಳೆ.
ಹಲೋ, ಚಾರ್ಜಿಗೆ ಹಾಕಿದ್ದೆ. ಚಾರ್ಜ್ ಸ್ವಲ್ಪ ಕೂಡ ಇಲ್ಲ. ಬೆಳಗ್ಗೆಯಿಂದ ಚಾರ್ಜ್ ನೋಡಿಲ್ಲಾಗಿತ್ತು ಎಷ್ಟಿತ್ತು ಅಂತ ಹೇಳಿ. ಸೊ ಇವಾಗ ಊಟ ಮಾಡೋಣ. ನಮ್ಮಮ್ಮ ಎಲ್ಲ ಕೂತ್ಕೊಂಡಿದ್ದಾರೆ, ಅಲ್ಲೇ ಕೂತ್ಕೊತೀವಿ ಒಳಗಡೆನೆ. ಬನ್ನಿ, ನಮ್ಮ ಅಜ್ಜಿ ಎಲ್ಲ ನೋಡ್ತಾ ಇದ್ದಾರೆ ಊಟ. ಲೆಟ್ಸ್ ಗೋ, ಊಟ ಮಾಡೋಣ. ಹಾಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವೆಲ್ಲರೂ ಬನ್ನಿ ಬನ್ನಿ ಊಟ ಮಾಡೋಣ. ಇದೇನು ಸೌಂಡ್ ನೋಡಿ. ನಮ್ಮಮ್ಮ ಏನೇನು ಮಾಡಿದ್ದಾರೆ ತೋರಿಸ್ತೀನಿ ಒನ್ ಬೈ ಒನ್. ಅಮ್ಮ ಕೋಸಂಬರಿ, ಮೊಸರುಗಾಯಿ, ಇದು ಮೆಣಸಿನ್ಕಾಯಿ ಅಂತ ಮಾಡ್ತೀವಿ ಉಡುಪಿ ಕಡೆ. ಪೈನಾಪಲ್ ಮೆಣಸ್ಕಾಯಿ ಅಂತ ಮಾಡ್ತೀವಿ. ಆಮೇಲೆ ಇದೇನಮ್ಮ ಬ್ರಿಂಚಾಲ್ ಮತ್ತೆ ನುಗ್ಗೆಕಾಯಿ ಹಾಕಿ ಪಲ್ಯ, ಬೀನ್ಸ್ ಪಲ್ಯ. ಆಮೇಲೆ ಇದೊಂದು ಕಾಳಿನ ಪಲ್ಯ. ಯಾವ ಕಾಳಿದು? ಬೀನ್ಸ್ ಕಾಳು. ಮತ್ತೇನು ನಮ್ಮಮ್ಮ ಹಾಕಿಲ್ಲ ನನಗೆ, ಇಲ್ಲೇ ತೋರಿಸ್ಬಿಡ್ತೀನಿ. ಚಿತ್ರಾನ್ನ, ರೈಸ್, ಹೋಳಿಗೆ ಇಂಪಾರ್ಟೆಂಟ್ ಇವತ್ತು ತಿಂತೀವಿ. ಹೋಳಿಗೆ, ತುಪ್ಪ, ಆಮೇಲೆ ವಡೆ. ಯಾವ್ದ್ರದ್ದು? ಕಡಲೆಬೇಳೆ ವಡೆ. ಚಿತ್ರಾನ್ನ ಹಾಕಿದ್ರು. ಓಕೆ ಅಮ್ಮ ಕುತ್ಕೋ. ಅಮ್ಮಂದೆಲ್ಲ ಎಲ್ಲಿದೆ? ಬಿಸಿ ಬಿಸಿ ವಡ. ಎಷ್ಟೈತೇನೋ ಇವಾಗ ತಿಂದು. ಇದು ಹೋಳಿಗೆ ತರಲ್ಲ? ಹಾ, ಹೋಳಿಗೆ ವ್ಯೂ ನಮ್ಮ ಅತ್ತೆ ಹತ್ರ ಕೇಳೋಣ. ಹೇಗಿದೆ ಸರ್? ಸೂಪರ್, ಚೆನ್ನಾಗಿದೆ. ನಾನ್ ಮಾಡಿದ್ದಲ್ಲ, ನಮ್ಮಮ್ಮ ಮಾಡಿದ್ದು. ಮತ್ತೆ ಇವ್ರು ಮಾಡಿದ್ದು? ಇಲ್ಲ ಇಲ್ಲ, ನಾನ್ ಮಾಡಿಲ್ಲ. ಟೇಸ್ಟ್ ಮಾಡೋಣ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹೇಳಿದೆ. ಸರಿ. ನೈಸ್. ಹಬ್ಬದ ಊಟ ಮಾಡಕ್ಕೆ ಮಜಾ ಅಲತ್ತ. ನಮ್ಮ ಪಪ್ಪ ಇವಾಗ ಎಂಟ್ರಿ ಆಗ್ತಿದ್ದಾರೆ ಸ್ಲೋ ಮೋಷನ್ ಅಲ್ಲಿ. ಗಂಡನ್ ಕಾಲನ್ ಎಳಿತಿದೀಯ ನೀನು, ಅದಕ್ಕೆ ಮುಗಿಯಕ್ ನೆನ್ಪಿಲ್ಲ ನಿನ್ಗೆ. ಏನ್ ಪಪ್ಪ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಅಯ್ಯೋ ಸರಿ ಬಗ್ಗಮ್ಮ. ಹಂಗೆ ಸಾಲ ತೀರ್ಸ್ಬೇಕಂತ. ಸಾಲ ತೀರ್ಸ ಗಟ್ಟಿ ಆಗಮ್ಮ ಅಂತ ಇದೇನ್ರಿ? ಅದು ಅಮ್ಮನ್ ಸೀಟ್. ಆಯ್ತು ಪಪ್ಪ ಕುತ್ಕೊಂಡು. ಇದು ತಗೊಳ್ಳಿ ಬಿಸಿ. ಪಪ್ಪ ಹಾಯ್. ಎಲ್ಲ ಬಿಡ್ಬೇಡ್ರಿ, ದೇವ್ರದ್ದು ಎರಡೇ. ನಮ್ಮ ಪಪ್ಪ ರಿಜೆಕ್ಟ್, ಡೈರೆಕ್ಟ್ ರಿಜೆಕ್ಟ್. ಹಾಯ್ ಪಪ್ಪ. ಅಷ್ಟೇ ಅಷ್ಟೇ ಗೈಸ್, ಅಷ್ಟೇ. ಬಾಯ್. ಇವಾಗ ಊಟ ಆಗಿ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ನಂಗೆ ಬೊಟ್ಟಿ ಯಾವ ಥರ ಕಾಣ್ತಿದೆ? ಚೆನ್ನಾಗಿ ಕಾಣ್ತಿದ್ಯಾ? ಇದು ಆ್ಯಕ್ಚುಲಿ ಇದ್ರ ಬ್ಲೌಸ್ ಅಲ್ಲ, ನಾ ಪೇರಪ್ ಮಾಡಿದ್ದೀನಿ ಇದ್ರ ಜೊತೆ. ಇದು ನಮ್ಮ ಅಮ್ಮನ ಸಾರಿ. ಫುಲ್ ಗ್ರ್ಯಾಂಡ್ ಆಗಿದೆ ಅಂತ ಹೇಳಿ ಉಟ್ಕೊಂಡೆ ಇವತ್ತು. ನಿಮಗೆ ಫುಲ್ ತೋರಿಸ್ತೀನಿ. ಇಮೇಜ್ yes, this is how it looks. ಅವಾಯ್ಡ್, ನಮ್ಮ ಅಮ್ಮನ ನೈಟಿ ಎಲ್ಲ ಅವಾಯ್ಡ್ ಮಾಡಿ. ಏನು ಮಾಡ್ತಾರೆ, ಶಿರ್ಸಿಲ್ ತುಂಬ ಮಳೆ ಅಲ್ವಾ, ಸೊ ಮನೆಯಲ್ಲೇ ಒಣ ಹಾಕಿದ್ದಾರೆ ಈ ಥರ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ತೀನಿ. ಪೂಜೆ ಎಲ್ಲ ಆಯಿತು, ಊಟ ಆಯಿತು ಎಲ್ಲರದು. ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ತುಂಬ ಇಷ್ಟ ಆಯಿತಾ. ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡು ದೇವ್ರಿಗೆ ಪೂಜೆ ಮಾಡಿದ್ರೆ ನೋಡೋಕ್ಕೆ ಚಂದ ಅಲ್ವಾ? ಏನಂತೀರಾ? ಓಕೆ, ನಿಮ್ಗೆ ಯಾವ ಹಬ್ಬ ಇಷ್ಟ ಅಂತ ಹೇಳಿ ಕಾಮೆಂಟ್ ಹಾಕಿ. ಮಲ್ಕೊತೀನಿ. ಬೆಳಗ್ಗೆನೇ ಎದ್ದಿದ್ದು. ನಾ ಫಸ್ಟ್ ಟೈಮ್ ಮೆಹಂದಿ ಟ್ರೈ ಮಾಡಿದ್ದು. ಚೆನ್ನಾಗಿದೆಯಾ? ಏನು ಗೊತ್ತಾ, ನಾನು ಮೇಕ್ಸಿಗೆ ಕಾಲ್ ಮಾಡಿದ್ದೆ ಆಯಿತಾ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಅದೆಲ್ಲ ಆಯಿತು. ಆಮೇಲೆ ನಾನು ಮೆಹಂದಿ ಹಾಕ್ಕೊಂಡಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳಿದೆ. ಅವ್ರು ಹೇಳಿದ್ದು ನನಗೆ, ಇದೇನು ಕೊರೋನಾ ವೈರಸ್ ಹಾಕ್ಕೊಂಡಿದ್ದೀರಾ ಅಂತ. ದೆನ್ ಐಸೋ ಹೌದು, ಕೊರೋನಾ ವೈರಸ್ ಥರ ಇದೆ. ಇವತ್ತೇನಾದ್ರು ಟಚ್ ಅಪ್ ಮಾಡ್ತೀನಿ ಇದಕ್ಕೆ. ಇದೆಲ್ಲ ತಲೆ ನೋಡಿ ಹಾಗೆ ಕಾಣ್ತಾ ಇದೆಯಾ? ನನಗೂ ಹಾಗೆ ಅನಿಸ್ತು. ಅದು ಇಮೇಜ್ ಆ ಥರನೇ ಇತ್ತಲ್ಲ ಕೊರೋನಾ ವೈರಸ್ಸಿಂದು. ಓಕೆ, ಆಮೇಲೆ ಸಿಗ್ತೀನಿ. ಬಾಯ್. ಹಲೋ, ಇವಾಗ ನಾನು ಮೆಹಂದಿ ಚೇಂಜ್ ಮಾಡಿದ್ದೀನಿ ನೋಡಿ. ಲಿಟಲ್ ಬಿಟ್ ಆಫ್ ಫ್ಲವರ್ ಥರ ಮಾಡಿದ್ದೀನಿ, ಯಾಕಂದರೆ ಕೊರೋನಾ ವೈರಸ್ ಥರ ಕಾಣ್ತಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು, ಅದಕ್ಕೋಸ್ಕರ ಚೇಂಜ್ ಮಾಡಿದ್ದೀನಿ. ಆದರೆ ಈ ಮೆಹಂದಿ ಏನೋನಪ್ಪ ಇಷ್ಟೊಂದು ಡಾರ್ಕ್ ಆಗಿಬಿಡ್ತು. ಡಾರ್ಕ್ ಅಂದರೆ ಬ್ಲ್ಯಾಕ್ ಆಗಿಬಿಡ್ತು. ಐ ಡೋಂಟ್ ಲೈಕ್ ಬ್ಲ್ಯಾಕ್. ಈ ಥರ ಹೀಗಾದರೆ ಮೆರೂನ್ ಇರಬೇಕು, ಆವಾಗ ಚೆನ್ನಾಗಿ ಕಾಣುತ್ತೆ ಕಲರ್. ಇನ್ನೂ ಮೇಕಪ್ ರಿಮೂವ್ ಮಾಡಿಲ್ಲ, ಇವಾಗ ರಿಮೂವ್ ಮಾಡಬೇಕು. ಊಟ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನಮ್ಮಮ್ಮ
ಎಲ್ಲರ ಮನೆಗೆ ಹೋಗಿದ್ರು. ಸೊ ಅರ್ಶಿನ ಕುಂಕುಮಕ್ಕೆ ಲೇಟ್ ಆಗಿಬಿಡ್ತು. ಸೊ ಅದಕ್ಕೆ ಸುಮ್ಮನೆ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಮಲಗಿದ್ದೆ. ಇವಾಗ ಊಟ ಮಾಡಿ ಮಲ್ಕೊಬಿಡ್ತೀವಿ. ವಾಟ್ ನೆಕ್ಸ್ಟ್ ಅತ್ತೆ? ನೆಕ್ಸ್ಟ್ ಏನು ಪ್ಲ್ಯಾನ್? ಏನು ನೆಕ್ಸ್ಟ್ ಪ್ಲ್ಯಾನ್? ಊಟ ಮಾಡೋದು ಮಲ್ಗೋದು ಅಷ್ಟೇ. ಊಟ ಮಾಡೋದು ಮಲ್ಗೋದು. ಹೇಗಿದ್ರು ತೋರಿಸಿದ್ದೀನಿ ಮಧ್ಯಾಹ್ನ ಏನೇನು ಊಟ ಮಾಡಿದ್ವಿ ಅಂತ, ಅದನ್ನೇ ತಿನ್ನೋದು. ಮತ್ತೆ ನಾ ಆದರೆ ಹೋಳಿಗೆ ತಿಂತೀನಿ, ಇವಾಗ ಹೋಳಿಗೆ ತಿಂದಿಲ್ಲ. ಓಕೆ ಬಾಯ್, ಸಿ ಯು ಟುಮಾರೋ ಗೈಸ್, ಬಾಯ್.